ಆ್ಯಂಡ್ ಮೇಡಮ್ ಅವರು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಡಿ ಹೋಗ್ತಾ ಇರೋಣ ಅಂತಿದ್ದಾರೆ. ಬಿಕಾಸ್ ನಮಗೆ ಸಿಗ್ತಾ ಇರೋ ಮರ್ಯಾದೆ ಹಂಗಿದೆ. ದೀಕ್ಷಾ, ಮದುವೆ ಆದ್ಮೇಲೆ ನಿನ್ನ ಕಾರ್ಗೆ ಹತ್ತಿಸ್ತಾ ಇಲ್ವಲ್ಲ ನಿನ್ನ ತಮ್ಮ? ನೋಡು, ನಾವು ಇರೋದಕ್ಕೆ ಈಗ ಎಷ್ಟು ಲೈಕ್ಸ್ ಆ್ಯಂಡ್ ವ್ಯೂಸ್ ಬರುತ್ತೆ. ಓಕೆ ಓಕೆ ಸರಿ ಆಯಿತು. ನಮ್ಮಮ್ಮ ಬಸ್ಸಲ್ಲಿ ನೈಲ್ ಪಾಲಿಶ್ ಹಾಕೋತಾ ಇದ್ದಾರೆ. ನೀನು ಮದುವೆ ಆಗೋ, ಚೆನ್ನಾಗಿರುತ್ತೆ. ಈ ಥರ ಬಿಟ್ಟು ಸಜೆಷನ್ ಕೊಡೋದನ್ನ ನಿಲ್ಲಿಸು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮತ್ತು ಅಮ್ಮ ಬೆಂಗಳೂರು ಹೋಗ್ತಾ ಇದ್ದೀವಿ. ಏನಂತ ಅಂದರೆ ಒಂದು ಮನೆ ಗೃಹ ಪ್ರವೇಶ ಇದೆ. ಹಾಗಾಗಿ ನನ್ನ ಕಸಿನ್ಸ್ ಎಲ್ಲ ಬರ್ತಾ ಇದ್ದಾರೆ, ನಮ್ಮ ಅತ್ತೆ ಮಾವ ಬರ್ತಾರೆ. ಹಾಗಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನನ್ನ ಕಸಿನ್ದು ಮದುವೆ ಆಗಿ 2 months ಆಯಿತು. ನೀವು ಮ್ಯಾರೇಜ್ ವ್ಲಾಗ್ ನೋಡಿದ್ದೀರಾ ಅಲ್ವಾ? ಸೊ ಅವಳು ಬರ್ತಾ ಇದ್ದಾಳೆ. ನೋಡೋಣ, ಪರಿಚಯ ಮಾಡಿಸ್ತೀನಿ, ಹೇಗಿದೆ ಲೈಫ್ ಅಂತೆಲ್ಲ ಕೇಳಿ ತಿಳ್ಕೊಳ್ಳೋಣ. ಆ್ಯಂಡ್ ನಮ್ಮ ಮೇಡಮ್ ಅವರು ರೆಡಿ ಆಗ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಕೆಲಸ ಇದೆ ಇವತ್ತು. ಅವ್ರ ಕಾಲೇಜಲ್ಲಿ ಫೇರ್ವೆಲ್ ಎಲ್ಲ ನಡೀತಿದೆ. ಆ್ಯಂಡ್ ಫ್ರೆಶರ್ಸ್ ಫೇರ್ವೆಲ್ ಅಲ್ಲ, ಈಗಲೇ ಕಳಿಸ್ಬಿಡ್ತಿದ್ದೀನಿ ಅವಳನ್ನ ನಾನು. ಅವಳ ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಎಲ್ಲ ನಡೀತಾ ಇದೆ. ಸೊ ಹೊರಡಬೇಕು. ಕಾಫಿ ಕುಡಿತಾ ಇದ್ದಾರೆ. ಹಿಂದ್ಗಡೆ ಇರೋ ಮೆಸ್ ಅದನ್ನೆಲ್ಲ ಜಸ್ಟ್ ಇಗ್ನೋರ್ ದ್ಯಾಟ್. ನನ್ನ ಕಪ್ ಇಲ್ಲ ಇವತ್ತು ಕಾಫಿ. ನಾನು ಜಾಸ್ತಿ ಕಾಫಿ ಕುಡಿಯಲ್ಲ. ಆದರೆ ನಮ್ಮಮ್ಮ ಏನು ಮಾಡ್ತಾರೆ ಗೊತ್ತಾ, ನನಗೆ ಇವಳು ಸೌಜುಗೆ ಬೇಕಲ್ವಾ, ಸೊ ಹಾಗಾಗಿ ಅವಳಿಗೆ ಡೈಲಿ ಕಾಫಿ ಬೇಕು. ಅವಳಿಗೋಸ್ಕರ ಅಂತ ಮಾಡ್ತಾರಲ್ಲ, ಆಗ ನನಗೂ ಸ್ವಲ್ಪ ಕೊಡ್ತಾರೆ. ಈ ಲೋಟ ಅಲ್ಲ ನಂದು ಬೇರೆದೇ ಇದೆ, ಆದರೆ ಅದರಲ್ಲಿ ಕೊಟ್ಟಿಲ್ಲ ಇವತ್ತು. ಇರಲಿ, ಈಗ ಲೋಟ ಕೇಳಿದ್ರೆ ಆಂಟಿ ಅಲ್ಲಿಂದನೇ ಓಡ್ಬೇಕು. ಹೌದು, ಫಸ್ಟೇ ಎದ್ದಿಲ್ಲ. ರೆಡಿ ಆಗಬೇಕು, ವ್ಲಾಗ್ ಮಾಡ್ತಾ ಕೂತ್ಕೊಂಡಿದ್ದೀನಿ. ಸೊ ರೆಡಿ ಎಲ್ಲ ಆದಮೇಲೆ ಸಿಗ್ತೀನಿ. ಬಾಯ್. ಸೊ ತಿಂಡಿ ಮಾಡಿರಲಿಲ್ಲ, ತಿಂಡಿ ಎಲ್ಲ ಮಾಡಿಕೊಂಡು ಇವಾಗ ಬಸ್ ಹತ್ತಿ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಮಾಡಿದ್ರು ತಿಂಡಿನ, ಅದು ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ಮಾತ್ರ ಸಪ್ರೇಟಾಗಿ ಹೋಟೆಲಲ್ಲಿ ತಿಂದೆ. ಸೊ ನಮ್ಮಮ್ಮ ಬಸ್ಸಲ್ಲಿ ನೈಲ್ ಪಾಲಿಶ್ ಹಾಕೋತಾ ಇದ್ದಾರೆ. ಅದು ನೈಲ್ ಬೇರೆ ಕಟ್ಟಾಯ್ತಂತೆ, ತೋರಿಸ್ತಾ ಇದ್ರು. ಅಮ್ಮ ನಿನ್ನ ನೈಲ್ಸ್ ತೋರಿಸು. ಓ ನೈಸ್, ಹಾಕು. ಸೊ ನಾನು ಹಾಕಬೇಕು ನೈಲ್ ಪಾಲಿಶು. ಅಲ್ಲಿ ರೀಚ್ ಆದ್ಮೇಲೆ ಸಿಗ್ತೀನಿ. ನಮ್ಮಮ್ಮ ಮಿಸ್ ಮಾಡಿದೆ, ನೋಡ್ತಾರೆ. ನೆನ್ನೆ ನೋಡೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ಬಸ್ಸಲ್ಲಿ ನೋಡ್ತಾ ಇದ್ದಾರೆ. ನಮ್ಮ ಹೊಸ ಮದುವೆ, ಹೊಸದಲ್ಲ, 2 ತಿಂಗಳಾಯಿತು. ಬಟ್ ಸ್ಟಿಲ್ ಹೇಗಿದೆಯಮ್ಮ? ಪ್ಲೀಸ್ ಹೇಳು, ಹೇಗಿದೆ ಮದುವೆ ಲೈಫ್? ಹೇಗಿದೆ? ಚೆನ್ನಾಗಿದೆ. ನೀನು ಮದುವೆ ಆಗೋ, ಚೆನ್ನಾಗಿರುತ್ತೆ. ಈ ಥರ ಬಿಟ್ಟು ಸಜೆಷನ್ ಕೊಡೋದನ್ನ ನಿಲ್ಲಿಸು. ಮದುವೆ ಮನೆ ಹತ್ರ ಅಲ್ಲಿದೆ, ಅಲ್ಲಿ ಹೋಗ್ಬೇಕು ಇವಾಗ. ಸೊ ನೋಡಿ, ನಮ್ಮ ಮೇಡಮ್ ಅವರು ಎಲ್ಲಿ? ನಮ್ಮ ಅಣ್ಣ, ನಿಮ್ಮ ಯಜಮಾನ್ರು ಎಲ್ಲಿ? ಕಾರ್ ಪಾರ್ಕ್ ಮಾಡಕ್ಕೆ ಬಂದಿದೆ. ತಮ್ಮನ್ಸ್ ಬಿಟ್ಟು ನಾನೇ ಇಸ್ಕೊಂಡಿದ್ದೀನಿ. ಹೇಳಿ, ಹಾಯ್ ಹೇಳಪ್ಪ. ಆಯಿತು, ಹಾಯ್ ಹೇಳು. ಈ ಥರ ಅವಮಾನ ಮಾಡಬಾರ್ದು ನನಗೆ. ಓಕೆ, ಅವ್ನು ಊಟ ಮಾಡಿದ್ಮೇಲೆ ಊಟ ಮಾಡ್ಬೇಕಾದ್ರೆ ಮುಖ ತೋರಿಸಲ್ವಂತೆ. ಚೆನ್ನಾಗಿದೆ ಅಲ್ವಾ? ಅಂದರೆ ನಾವು ಸೆಲೆಕ್ಟ್ ಮಾಡಿಲ್ಲ. ಹಾಂ ಓಕೆ. ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿದೆ ಅಲ್ವಾ? ಈವೆಂಟ್ಸ್ ಫುಲ್ಲು ನಮ್ಮಲ್ಲಿ ಈ ಥರದ್ದು ಇದು ನಮ್ಮನೇಲಿ ದೊಡ್ಡದಿದೆ. ಇನ್ನೂ ಒಂದು ಸ್ವಲ್ಪ ದೊಡ್ಡದಲ್ಲಮ್ಮ, ದೊಡ್ಡದು. ನಮ್ಮಮ್ಮಂಗೆ ಆಟ ಆಡೋಕ್ಕೆ ಅಂತ ಅದನ್ನ ಮಾಡಿಸಿದ್ರಂತೆ ನಮ್ಮ ಅಜ್ಜಿ ಮನೇಲಿ. ಸೊ ಫೇವ್ರೆಟ್ ಪ್ಲ್ಯಾನ್ ಇದು, ಈ ಥರ. ಒಂದಿನ ಏನೋ ನಿಮ್ಗಳ ಆಶೀರ್ವಾದ. ನಮ್ಮಮ್ಮನ ಫೇವ್ರೆಟ್ ಥಿಂಗ್ಸ್ ಅಂದರೆ ಈ ಸ್ಯಾಂಡಲ್ಸು. ಎಲ್ಲಿ ಇಷ್ಟ ನಮ್ಮಮ್ಮಂಗೆ ಈ ಥರ. ಬಟ್ ನೈಸ್ ಹೋಮ್, ಚೆನ್ನಾಗಿದೆ. ಈಗ ರೆಡಿಯಾಗಿದ್ದೀವಿ ನಾವು. ಹಾಯ್ ಹೇಳಿ ನನ್ನ ಬ್ಲಾಗ್ಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಬ್ಲಾಗ್ಸ್. ಹಿಂಗೆ ಯಾಕೆ ನೀನು ಕಟ್ಟಂತೂ ಮಾಡಲ್ಲ? ಟೆರಸ್ ಆ್ಯಂಡ್ ಪಾರ್ಟಿ ಹಾಲ್. ಮನೆಗೆ ಲಿಫ್ಟು 4th floor ತನಕ ಇದೆ. ಬಟ್ ಮನೆ ಅಂತೂ ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಹೇಗಿದೆಯೋ ಮನೆ? ಚೆನ್ನಾಗಿದೆ, ಸಕ್ಕತ್ತಾಗಿದೆಯಲ್ಲ? ನೈಸ್. ಇಟ್ಸ್ ಓಕೆ. ಹಾಂ ಹೇಳಿ, ಮಾತಾಡಿ. ಏನು ಮಾತಾಡ್ತೀರಾ? ನನ್ನ ಬ್ಲಾಗ್ಗೆ ಹೇಳಿ. ಆಯಿತು, ನನ್ನ ಬ್ಲಾಗ್ ಏನಾದ್ರು ಹೇಳು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನಾದರೂ ಹೇಳು.
ನನಗೆ ಹಂಗೆ ಹೇಳಕ್ ಬರಲ್ಲ. ಕಾಟ ಕೊಡ್ತೀನಿ ಇವ್ರುಗಳಿಗಂತೂ. ಇನ್ನೊಬ್ರು ಬಂದಿಲ್ಲ, ಅವನು ಏನು ಹೇಳ್ತಾನೆ ಅಂದರೆ ನನ್ನ ವ್ಲಾಗ್ಗೆ, ನಾನು ನಿನ್ನ ವ್ಲಾಗಲ್ಲಿ ಕಾಣಿಸ್ಕೊಂಡ್ರೆ ಹೆವಿ ವ್ಯೂಸ್ ಆಗುತ್ತೆ ಅಂತೆಲ್ಲ ಡೈಲಾಗ್ ಹೊಡಿತಾನೆ. ಬಟ್ ಅವನೇ ಬಂದು ನೋಡು ನಾವು ಇರೋದಕ್ಕೆ ಈಗ ಎಷ್ಟು ಲೈಕ್ಸ್ ಆ್ಯಂಡ್ ವ್ಯೂಸ್ ಬರುತ್ತೆ. ಓಕೆ ಸರಿ ಆಯಿತು, ಕಮೆಂಟ್ ಮಾಡಿ ಇವ್ರುಗಳಿಗೋಸ್ಕರ ಯಾರು ವಿಡಿಯೋ ನೋಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ, ಆಯಿತಾ? ದೀಕ್ಷಾ, ಮದುವೆ ಆದ್ಮೇಲೆ ನಿನ್ನ ಕಾರ್ಗೆ ಹತ್ತಿಸ್ತಾ ಇಲ್ವಲ್ಲ ನಿನ್ನ ತಮ್ಮ? ಮದುವೆ ಮಾಡ್ಕೊಟ್ಮೇಲೆ ಅಕ್ಕನ ಗಾಡಿಗೆ ಹಚ್ಚಲ್ವಲ್ಲ ನಿನ್ ತಳ್ತಿಯಲ್ಲ? ನಾನೇ ಕಷ್ಟದಲ್ಲಿ ಕೂತಿದ್ದೀನಿ. ಇಲ್ಲ, ಬಿಕಾಸ್ ಇಲ್ಲಿ ಇಡೋಕ್ಕೆಲ್ಲ ಜಾಗ ಇಲ್ಲ ಅಂತ ಬಂದಂಗೆ ನನಗೆ ಫುಲ್ ಹ್ಯಾಪಿ ಮೂಡು. ನಾನು ಬಂದು ಕೇಳಿದೆ ಏನು ಗುರು ಇದು ಅಂದರೆ ದೇವ್ಕೊ ಬಂದ್ಬಿಟ್ಟೆ ಅಂದ್ಬಿಟ್ಟು. ಅದು ಸುಮ್ಮನೆ ಸೆಂಟೆನ್ಸ್ ಹೇಳಿದ್ದು, ಬಟ್ ಕಾಲೇಜಲ್ಲಿ ಕೇಳಿ ಇಸ್ಕೊ ಬಂದಿದ್ದು ನಾನು ತಗೊಂಡು ಕಾಲೇಜಲ್ಲಿ ಕೇಳಿಸ್ಕೊ ಬಂದಂತೆ. ಉಳಿದಿತ್ತು ತಗೊಂಡು ನೈಸ್, ಚೆನ್ನಾಗಿ ಹೂ ಬಿಟ್ಟಿದೆ. ನಮ್ಮ ಅಮ್ಮ ಇಂದಿನ ದೇವ್ರ ಪೂಜೆಗೆ ಇದೇ ಗಿಡದಿಂದ ಹೂ ಇಡ್ತಾರೆ. ಬಟ್ ನನಗೆ ಈ ಥರ ಎಲ್ಲ ಇಡೋಕ್ಕೆ ಇಷ್ಟ. ಆಮೇಲೆ ನಮ್ಮ ಅಮ್ಮಂಗೂ ಅಷ್ಟೇ ತುಂಬ ಇಷ್ಟ. ನಮ್ಮ ಅಮ್ಮಂಗೆ ಈ ಥರ ಎಲ್ಲ ಫುಲ್ಲು ಇಡಬೇಕು ಹೂಗಳು ಅಂತೆಲ್ಲ. ಜಾಗ ಇದ್ದರೆ ಫುಲ್ಲು ಗಾರ್ಡನೇ ಮಾಡಿಬಿಡ್ತಾರೆ. ಆದರೆ ಏನು ಮಾಡೋದು, ಜಾಗ ಇಲ್ಲ ಅಲ್ವಾ? ಸೊ ಹಾಗಾಗಿ ಹೀಗೆ ಬಂದಂಗೆ ಒಂದು ಗುಡ್ ವೈಬ್ ಸಿಕ್ತು. ಫುಲ್ ಎಲ್ಲ ರೆಡಿಯಾಗಿ ಇವತ್ತು ಇಲ್ಲೇ ಮನೆ ಹತ್ರ ಮೇಲ್ಗಡೆ ಒಂದು ರೆಸ್ಟೋರೆಂಟ್ಗೆ ತಿನ್ಕೊಂಬರಕ್ಕೆ ಹೋಗೋಣ ಅಂತ ನೆನ್ನೆ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು. ನಮ್ಮ ಅಪ್ಪ ಅಮ್ಮಂದು ಎಲ್ಲ ಏನು ಹೇಳ್ತಾರೆ, ಕಾಲ್ ಶೀಟ್ ಇಸ್ಕೋಬೇಕಲ್ಲ ನಾವು, ಅವ್ರು ಫ್ರೀ ಆಗಿದ್ದಾರೋ ಇಲ್ವೋ ಅಂತ ಎಲ್ಲ ನೋಡಿ ನಮ್ಮಮ್ಮ ಎಷ್ಟೊಂದು ಕರೆಕ್ಷನ್ಸ್ ಹೇಳ್ತಾ ಇದ್ದಾರೆ. ನಾರ್ಮಲಾಗಿ ನಾವು ಹೆಂಗೆ ಮಾತಾಡ್ತೀವಿ ಆ ಥರ ನಿಮ್ಗೆ ಹೇಳ್ತಾ ಇದ್ದೀನಿ. ಆದರೆ ನಮ್ಮಮ್ಮ ಎಲ್ಲ ಕರೆಕ್ಷನ್ಸ್ ಕಟ್ ಇದು ರೀಟೇಕ್. ನಾವು ಮಧ್ಯ ಏನೇನೋ ನನ್ನ ಮಾತುಗಳ ಮಿಸ್ಟೇಕ್ನ ಎಲ್ಲ ಕರೆಕ್ಷನ್ಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ರೀಟೇಕ್ ತೊಗೊಂಡಿದ್ದೀನಿ. ಆ್ಯಂಡ್ ಮೇಡಮ್ ಅವರು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಡಿ ಹೋಗ್ತಾ ಇರೋಣ ಅಂತಿದ್ದಾರೆ. ಬಿಕಾಸ್ ನಮಗೆ ಸಿಗ್ತಾ ಇರೋ ಮರ್ಯಾದೆ ಹಂಗಿದೆ, ಅವಳಿಗಲ್ಲ ನನಗೆ ಸಿಗ್ತಾ ಇರೋ ನನಗೆ ಸಿಗ್ತಾ ಇರೋ ಮರ್ಯಾದೆ ಹಂಗಿದೆ, ಅದಕ್ಕೆ ಅಂತ ಇದ್ದಾಳೆ. ಸೊ ಈಗ ರೆಡಿಯಾಗಿ ಫುಲ್ ನಾವು ಇಲ್ಲೇ ರೆಸ್ಟೋರೆಂಟ್ಗೆ ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೆನ್ನೆನೇ ಆ್ಯಕ್ಚುಲಿ ನಂದು ಪ್ಲ್ಯಾನ್ ಇದ್ದಿದ್ದು, ಬಟ್ ನಮ್ಮ ಮನೇಲಿ ನಮ್ಮಪ್ಪ ನಮ್ಮಮ್ಮ ಎಲ್ಲ ಫ್ರೀ ಇರಲಿಲ್ಲ ನೆನ್ನೆ, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ನಮ್ಮಪ್ಪ ಇನ್ನೂ ಬಂದಿಲ್ಲ, ಬಂದು ಅವರು ರೆಡಿಯಾಗಿ ಹೋಗೋದಷ್ಟೇ. ಇಲ್ಲೇ ಮನೆ ಹತ್ರನೇ. ಈಗ ಅಲ್ಲಿ ಹೋಗಿ ತಿನ್ಕೊಂಡು ಬರೋದು ತೋರಿಸ್ತೀನಿ ಬನ್ನಿ. ಈಗ ಅಲ್ಲಿ ಹೋಗೋಣ, ಹೇಗಿರುತ್ತೆ ಅಂತ ನೋಡಿಸಿ. ಸೊ ಬಂದಿದ್ದೀವಿ, ಬಂದು ಎಲ್ಲ ಆರ್ಡರ್ ಮಾಡಿದ್ದೀವಿ, ವೆಯ್ಟಿಂಗ್. ಸೊ ಬಂದಿದೆ ಫುಡ್ಡೆಲ್ಲ ಹಾಕ್ಕೊಂಡಿದ್ದೀವಿ. ಹೇಗಿದೆಯಮ್ಮ? ಚೆನ್ನಾಗಿದೆಯಾ? ಹೇಗಿದೆ ಮೇಡಮ್? ಚೆನ್ನಾಗಿದೆ. ಹೇಗಿದೆ? ಎಲ್ಲ ಚೆನ್ನಾಗಿದೆ, ಸೇಮ್ ಡೇಲ್ಲ, ಬಟ್ ಚೆನ್ನಾಗಿದೆ, ನೈಸ್. ಇನ್ನೂ ಇದೆ, ಆರ್ಡ್ರ್ ಮಾಡಿಲ್ಲ. ಫಸ್ಟು ಇಷ್ಟು ತಿಂದ್ಬಿಡೋಣ. ನಾವು ಇದು ನಾರ್ಮಲ್ ಇಲ್ಲಿ ವಿಸಿಟ್ ಮಾಡ್ತೀವಿ. ಸೊ ಚೆನ್ನಾಗಿದೆ, ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ. ಸೊ ಫೈನಲ್ ಟಚ್ ಊಟಕ್ಕೆ ಗಡ್ಬಡ್ ಬಂದಿದೆ. ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗಿಬಿಟ್ಟಿದೆ. ಬಂದಿದ ತಕ್ಷಣ ನಮ್ಮ ಸೋಜು ಹೇಳಿದ್ದೆ ಅದನ್ನ, ಇನ್ನೂ ಸ್ವಲ್ಪ ಉದ್ದ ಇತ್ತು ಅಂತ. ಸೊ ಎಲ್ಲ ಫಿನಿಶ್ ಆಗಿಬಿಟ್ಟಿದೆ, ಎಲ್ಲ ಮೆಸ್ಸಿ ಆಗಿದೆ ಟೇಬಲು. ಎಸ್, ತಿಂದ್ಬಿಟ್ಟು ಮನೆಗೆ ಹೋಗ್ತೀವಿ. ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಬಾಯ್. ನಮ್ಮಮ್ಮ ಹೆಂಗೆ ತಿನ್ನೋದು ಇದನ್ನ ಅಂತಿದ್ರು, ತೋರಿಸ್ತೀನಿ ಅಂದ್ಬಿಟ್ಟು ಇಸ್ಕೊಂಡಿದ್ವಿ. ಸೊ ನಿಮಗೂ ತಗೊಳ್ಳಿ. ಇದು ಎಷ್ಟು ಇದೆ ಅಂದರೆ, ಆದರೂ ಪೋಲಾರ್ ಬೇರಂಗಿಲ್ಲ ಅಂತೀಯಲ್ವಾ? ಹೌದು, ಆದರೂ ನಮ್ಮ DBC ಒಂಥರ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಅದು. ಆಂಟಿ ಅದಕ್ಕೆ ಕೇಳ್ತಾ ಇದ್ದಾರೆ ಆಗಿಂದ, ಏನಿರುತ್ತೆ DBC ನಿಮಗೆ ಅಂತ. ನಮ್ಮ ಅಪ್ಪಂಗೆ ಹೇಳ್ತಾ ಇದ್ದಾರೆ, ರಾತ್ರಿ ಮಲಗಿದ್ದಾಗ ಎದೇಳ್ಸಿದ್ರು ಬಂದು ತಿಂತಾರೆ ಅಂತ. ಅದೇನೋ ಆಂಟಿ ನಮ್ಮಿಬ್ರು ಮೇಲೆ ಅದೇ DBC ಕಂಪ್ಲೇಂಟ್ ಇತ್ತು. ಆಮೇಲೆ ಸೌಜು ನನ್ಗೆ ಹೇಳ್ತಾ ಇದ್ಲು, ಇದೆಲ್ಲ ಕೊಡ್ಸಿದ್ದು ಇವಳಿಗೆ ಇವಾಗ ಲೆಕ್ಕದಲ್ಲಿ ಇಲ್ವಂತೆ, ಅವಳಿಗೆ ನಾನು DBCನೇ ಕೊಡಿಸ್ಬೇಕಂತೆ. ಸೊ ಹೀಗೆ ಈ ಥರ ಹೇಳ್ತಾರೆ. ಇದೆಲ್ಲ ಏನೂ ಅಲ್ಲ, ಬರ್ಡೇಗೂ ಅದೇ ಗಿಫ್ಟ್ ಬಿಡು, ಪೋಲಾರ್ ಬೇರೆ ಕರ್ಕೋಗ್ತೀನಿ. ಅದೇ ಐಸ್ ಕ್ರೀಮ್ ಕೇಕ್ನ ನೀವು ಕೇಕ್ ಮಾಡಿಸಿ ಚೆನ್ನಾಗಿರುತ್ತೆ. ಅಲ್ಲೇ ಕೇಕ್ ಸಿಗುತ್ತೆ ಬಿಡಿ. ಹೌದು, ಫುಲ್ಲು ಕ್ಲಮ್ಸಿ ನಾನು. ಓಕೆ ಸರಿ, ಮನೆಗೆ ಹೋಗಿ ಸಿಗ್ತೀನಿ ಬಾ. ಎಲ್ಲ ನೋಡ್ತಾ ಇದ್ದಾರೆ. ನಾನು ನಮ್ಮಪ್ಪ ತಿಂತಾ ಇದ್ವಿ. ನಮ್ಮಮ್ಮ ಬೇಡ ಅಂತಂದ್ರು, ಈಗ ಕೊಡು ಒಂಚೂರು ಅಂತೆ. ನಮ್ಮಮ್ಮ ಯಾವಾಗಲೂ ಹಿಂಗೆ ಆಯ್ತಾ, ಎಲ್ಲರೂ ಹೋಟೆಲ್ಗೆ ಹೋದ್ರು ಅಷ್ಟೇ, ನಮ್ಮ ಬದಲು ಅವರೇ ಆರ್ಡ್ರ್ ಮಾಡಿಬಿಡೋದು. ಹೆಂಗೆ ಅಂತ ನಮ್ಮನ್ನ ಕೇಳೋದೇ ಇಲ್ಲ. ಇವತ್ತು ಸುಮ್ಮನೆ ಕೂತಿದ್ರು. ಏನು ಮಾಡ್ತಾರೆ ಗೊತ್ತಾ,
ಮುಂಚೆ ಏನು ಮಾಡೋರು ಗೊತ್ತಾ, ನಮ್ಮನ್ನೆಲ್ಲ ಕೇಳ್ತಾನೆ ಇರಲಿಲ್ಲ, ಅವರೇ ಆರ್ಡರ್ ಮಾಡಿಬಿಡೋದು. ಆಮೇಲೆ ಏನು ಅನ್ಕೊಳ್ಳು, ಇದೇನು ತಿನ್ನಲ್ಲ ಅವಳು, ಸಾಕು ಇದೇ ಸಾಕು, ಎಲ್ಲ ಇದರಲ್ಲೇ ಮಾಡ್ಕೊತೀವಿ ಅಂತ. ಇವಾಗ ಇದು ಬೇಡ ಅಂದಿದ್ರು, ಒಂಚೂರು ಬೇಕಂತೆ, ಒಂದು ತಗೋ ಆಯ್ತು. ಸರಿ, ನೀವು ಬೇಕಾ? ಈಗ ವಾಕ್ ಮಾಡಿಕೊಂಡು ಮನೆಗೆ ಹೋಗಿ ತಾಚಿ ಮಾಡೋದು ಅಷ್ಟೇ. ಫುಲ್ ಒಳ್ಳೆ ಚೆನ್ನಾಗಿರೋ ಊಟ ಆಗಿದೆ. ಈಗ ತಿಂದು ಮನೆಗೆ ಹೋಗೋದು ಅಷ್ಟೇ. ಸೊ ಬಂದ್ವಿ ಮನೆಗೆ, ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ಮಾಲ್ ವಾಕ್ ಬಿಡ ಎಲ್ಲ ತಿನ್ಕೊಂಡು ಚೆನ್ನಾಗಿತ್ತು ಇವತ್ತಿನ ಡೇ. ಆ್ಯಂಡ್ ಇವತ್ತು ನಾನು ಕಾಲೇಜ್ಗೆ ಹೋಗಿದ್ದೆ, ಆ ವಿಡಿಯೋನ ನಿಮಗೆ ಮಾಡಿಲ್ಲ. ನಿನ್ನೆ ಗೃಹ ಪ್ರವೇಶದ್ದು ಬಂದು ಮನೆ ದಿನ ಕಾಲೇಜ್ಗೂ ಹೋಗಿದ್ದೆ ಇವತ್ತು. ಬಟ್ ಕಾಲೇಜ್ ಡೇ ಏನು ನಿಮಗೆ ತೋರಿಸೋದು ಬೋರಿಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಾಲೇಜ್ ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ಇವತ್ತು ಸಂಜೆ ಅಪ್ಪ ಅಮ್ಮನ ಸೌಜುನ ಎಲ್ಲ ಕರ್ಕೊಂಡು ಊಟಕ್ಕೆ ಹೋಗಿದ್ದೆ. ಒಂಥರ ಹ್ಯಾಪಿ ಫೀಲಿಂಗ್, ಚೆನ್ನಾಗಿತ್ತು ಇವತ್ತು ಕೂಡ. ಆ್ಯಂಡ್ ನಿನ್ನೆ ಇವತ್ತು ಎಲ್ಲ ಏನೇನು ಎಂಜಾಯ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಚಾಲೆಂಜ್ ವಿಡಿಯೋಸ್ ಎಲ್ಲ ಮಾಡಿ ಅಂತೆಲ್ಲ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ, ಎಲ್ಲವನ್ನ ಕೂಡ ಮಾಡ್ತೀನಿ. ಏನಂತಂದರೆ ನಮ್ಮ ಫ್ಯಾಪ್ 5 ರಿಯೂನಿಯನ್ ಆಗ್ತಾ ಇದೆ. ಅಂದರೆ ತುಂಬ ದಿನ ಆಯಿತು ನಮ್ಮ ಫ್ಯಾಪ್ 5 ಒಟ್ಟಿಗೆ ಸೇರಿ ಎಲ್ಲ ಮೀಟ್ ಮಾಡ್ತಾ ಇದ್ವಿ, ಬಟ್ ಜೊತೆಗೆ ಎಲ್ಲರೂ ಹೊರಗಡೆ ಹೋಗಿ ಎಲ್ಲ ತುಂಬ ದಿನ ಆಗಿತ್ತು. ಸೊ ಒಂದು ಪ್ಲ್ಯಾನ್ ಇದೆ, ತುಂಬ ಏನೇನೋ ಮಾಡಬೇಕು ಅಂತ, ಎಲ್ಲೋ ಹೋಗಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀವಿ. ಅದು ಆದಷ್ಟು ಬೇಗ ಆಗುತ್ತೆ, ಈ ಮಂತಲ್ಲೇ ಫಿಕ್ಸ್ ಆಗಿದೆ ಅದು. ಸೊ ಅದನ್ನೆಲ್ಲ ತೋರಿಸ್ತೀನಿ, ಹೇಗೆ ಎಂಜಾಯ್ ಮಾಡ್ತೀವಿ ಅದೆಲ್ಲ ವ್ಲಾಗ್ಸ್ಗಳು ಕೂಡ ಖಂಡಿತವಾಗ್ಲೂ ಬರುತ್ತೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಏನು ಮಾಡಬೇಕು ಗೊತ್ತಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಆಗಲೇ ನನ್ನ ವಿಡಿಯೋಸ್ಗಳನ್ನು ನೋಡಿ ಎಂಜಾಯ್ ಮಾಡಬಹುದು. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ನೋಡಿ ಎಂಜಾಯ್ ಮಾಡಲಿ. ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ವಿಡಿಯೋ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ಯಾವ ರೀತಿಯಾದಂತಹ ವಿಡಿಯೋಸ್ ಬೇಕು ಅನ್ನೋದಕ್ಕೂ ಕೂಡ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ಎಲ್ರಿಗೂ.